ಹಲೋ ವಿಶ್ವಾಸ ವೆಲ್ಕಮ್. ಇವತ್ತು ನಾನು ಬಂದಿರೋದು ಶ್ರೀ ರಾಘವೇಂದ್ರ ಮೋಟರ್ಸ್ ಅಂತ. ಆಲ್ ನ್ಯೂ ಬ್ರ್ಯಾಂಡ್ ಟೂ ವೀಲರ್ಸ್ ಅಂತ ಎಲ್ಲ ಬ್ರ್ಯಾಂಡ್ ಸೇಲ್ಸ್ ಇರೋದು ಹೋಂಡಾ, ಯಮಾ, ಸುಜುಕಿ, ಬಜಾಜ್, ಹೀರೋ, ರಾಯಲ್ ಎನ್ಫೀಲ್ಡ್, ಆಲ್ ಇ ವಿ ಟಿ ಎಸ್ ಮಾಡ್ತಾರಂತೆ. ಇದೆ ಶೋರೂಮ್ ಶ್ರೀ ರಾಘವೇಂದ್ರ ಮೋಟರ್ಸ್ ಅಂತ ಬರುತ್ತೆ ಶೋರೂಮ್. ಆಲ್ ಬ್ರ್ಯಾಂಡ್ಸ್ ಅಂದರೆ 1 ಜೋ 20 ಇ ವಿ ಬೋಟ್ ಸೆಲ್ ಮಾಡ್ತಾರಂತೆ. ನಿಮಗೆ 100 cc ಇದ್ದು ಇವ್ರು ಆಫರ್ ಬರ್ತಾರೆ. ಫ್ರೀ ಹೆಲ್ಮೆಟ್, ಸ್ಪಾಟ್ ಎಕ್ಸ್ಚೇಂಜ್ ಆಫರ್, ಲೋ ರೇಟ್ ಇಂದ 25% ಅದು ಇವ್ರು ಇಷ್ಟು. ಹೋಂಡಾ ಡಿಯೋ ಬೇಕಾ? ಹೋಂಡಾ ಡಿಯೋ ಇದೆ ನಿಮಗೆ. ಮ್ಯಾನುವಲ್ ಎಡಿಷನು ಹೋಂಡಾ ಡಿಯೋ 10 ಬೇಕಾ? ಡಿಯೋ 10 ಇದೆ ನಿಮಗೆ. ಟಿ ಎಸ್ ಎಂಟರ್ಗೂ ಇದೆ ನಿಮಗೆ. ಟಿ ವಿ ಎಸ್ ಬೇಕಾ? ಟಿ ಎಸ್ ಜುಪಿಟರ್ ಇದೆ ನಿಮಗೆ. 120 ಇದೆ, 120 ಸಿಗುತ್ತೆ ನಿಮಗೆ. ಸ್ಪ್ಲೆಂಡರ್ ಐ ಟಿ ಎಸ್ ತೊಗೊಂಡು ಇದೆ. ಟಿ ಎಸ್ ರೇಡಿಯೋ ಸಿಗುತ್ತೆ ನಿಮಗೆ. ಮತ್ತು ಇನ್ನೊಂದು ಸ್ಪ್ಲೆಂಡರ್ ಪ್ಲಸ್ ಪವರ್ ಸ್ಟಾರ್ ಎಡಿಷನ್ ಆಗ್ತಾನೆ. ಇಷ್ಟು ಗಾಡಿ ಇವತ್ತು ಲೈನಪ್ ಇದೆ. ಇವತ್ತು ಎಷ್ಟು ಲೈನಪ್ ನಿಮಗೆ ಎಕ್ಸ್ಚೇಂಜ್ ಬರುತ್ತೆ. ಇದು ಬರುತ್ತೆ ಶೋರೂಮ್. ಇದು ವಿಚಾರ ರೋಡ್ ಡಾಮಿನೋಸ್ ಅಂಡ್ ಮಲ್ಟಿಪ್ಲೆಕ್ಸ್ ರೆಸ್ಟೋರೆಂಟ್. ಡಾಮಿನೋಸ್ ಆಪೋಸಿಟ್ ಬರುತ್ತೆ. ಡಾಮಿನೋಸ್ ಶೋರೂಮ್ ಬರುತ್ತೆ. ನೀವು ಇಲ್ಲಿ ಬಂದು ಕಲೆಕ್ಟ್ ಮಾಡೋಕ್ಕಾಗುತ್ತೆ. ನೀವು ಹಿಂಗಿದೆ ಈ ಆಫರ್ ಇದೆ. ನೀವು ನಂಬರ್ ಕನೆಕ್ಟ್ ಮಾಡೋರಿ 83109444 ನಂಬರು ಕಲೆಕ್ಟ್ ಮಾಡೋಕ್ಕಾಗುತ್ತೆ. ಈಗ ಬರೋದು ಅದು ಸರ್ವಿಸ್ ಕಾಸ ನಮಗೆ. ಇದು ಮಲ್ಟಿಬ್ರಾಂಚ್ ಶೋರೂಮ್. ಇಲ್ಲಿ ಇ ವಿ ಪ್ಲಸ್ ಪೆಟ್ರೋಲ್ ಬೈಕ್ಸ್ ಎಲ್ಲ ಸೇಲ್ ಮಾಡ್ತಾರಂತೆ. ಇವರು ಸೂಪರ್ ಬೈಕ್ ಸರ್ವಿಸ್ ಮಾಡ್ತಾರೆ. ಪೆಟ್ರೋಲ್ ಬೈಕ್ ಎಲ್ಲ ಬ್ರ್ಯಾಂಡ್ ಪೆಟ್ರೋಲ್ ಬೈಕ್ಸ್ 100 cc ನಿಮಗೆ. ಸ್ಪ್ಲೆಂಡರ್ ಐ ಟಿ ಎಸ್ ಸ್ಪ್ಲೆಂಡರ್ ನಿಂತಿದೆ. ಹೊಸ ಸ್ಪ್ಲೆಂಡರ್ ಪ್ಲಸ್ ಐ ಟಿ ಎಸ್ ಹೊಸ ಕಲರ್ ನಿಂತಿದೆ ನಿಮಗೆ. ಟಿ ಎಸ್ ರೈಡರ್ ನಿಂತಿದೆ. ರೈಡರು ನಿಮಗೆ. ಜುಪಿಟರ್ ಬೇಕಂತ ಜುಪಿಟರ್ ನಿಂತಿದೆ. 110 ಜುಪಿಟರಲ್ಲಿ ಇದು 120 ಜುಪಿಟರ್ ನಿಂತಿದೆ ನಿಮಗೆ. ಎಷ್ಟು ಬೇಕಾದ್ರೆ ಇವಾಗ ಆಕ್ಟಿವಾನೇ ಸೆಲ್ ಮತ್ತೆ ಡೈರೆಕ್ಟ್ ಇದು ಒಂದು ಮಿನಿ ಆಫೀಸ್ ಅಂತ. ಶ್ರೀ ರಾಘವೇಂದ್ರ ಮೋಟರ್ಸ್ ನಿಮಗೆ ಬರುತ್ತೆ ಶೋರೂಮು. ಅದು ಸರ್ವಿಸ್ ಸ್ಟೇಷನ್. ಅದು ಸರ್ವಿಸ್ ಇಲ್ಲೇ ಬರುತ್ತೆ ಅಂತ. ಅದು ಸರ್ವಿಸ್ ಸ್ಟೇಷನ್ ನಿಮಗೆ. ಅದು ಇಲ್ಲೇ ಅದು ಸರ್ವಿಸ್ ಅಂತ ಮಾಡಿ. ಕನ್ನಡ ಅದು 2 ಬೈಕ್ಸ್ ಸರ್ವಿಸ್ ಆಗ್ತಾರೆ. ಒಂದು ಹೆಲ್ಪರ್ಸ್ 200 ಸರ್ವಿಸ್ ಆಗ್ತಾರೆ. ಇನ್ನೊಂದು ಎಕ್ಸ್ಟ್ರೀಮ್ 120 cc ನಡೀತಾರೆ ಸರ್ವಿಸಲ್ಲಿ. ಓಲ್ಡ್ ಬೈಕ್ ಸರ್ವಿಸ್ ಮಾಡ್ತೀರಾ? ಇಲ್ಲ ಪಾತ ಪಲ್ಸರ್ ಎಲ್ಲ ಸರ್ವಿಸ್ ಮಾಡ್ತಾರೆ. ಓಲ್ಡ್ ನ್ಯೂ ಬೈಕ್ ಸರ್ವಿಸ್ ಮಾಡ್ತಾರೆ ಆಲ್ಮೋಸ್ಟ್. ನೀವು ಪಾರ್ಟ್ಸ್ ಸರ್ವಿಸ್ ಮಾಡ್ತೀರಾ? ಪಾರ್ಟ್ಸನ್ನು 100 cc 220 ತನಕ ಬೈಕ್ಸ್ ಇರುತ್ತೆ ನಿಮಗೆ. 220 ಲಾಸ್ಟ್ ಮಾತ್ರ ಸಿಗುತ್ತೆ. ಇದು ಹೊಸದಾಗಿ ಬಿಟ್ಟಿದ್ರಲ್ಲ ಹಾರ್ಲೆ ಡೇವಿಡ್ಸನ್ ಅದು ಕೊನೆಗೆ ಸಿಗುತ್ತೆ. 100 cc ಎಡಿಟಾಗಿ ಸಿಗುತ್ತೆ. 100 cc ಸ್ಟಾರ್ಟ್ ಆಗಿ 500 cc 100 ಸ್ಟಾರ್ಟ್ ಆಗಿ 400 cc ಹಂಟರು ಗೊರಿಲ್ಲಾ ಎಲ್ಲ ಸಿಗುತ್ತೆ. ರಾಯಲ್ ಎನ್ಫೀಲ್ಡ್ ಎಲ್ಲ ಸಿಗುತ್ತೆ. ಡಾಮಿನಾರು ಸ್ಕೂಟರಲ್ಲೂ ಎಲ್ಲ ಸ್ಕೂಟರ್ ಸಿಗುತ್ತೆ. ಇ ವಿ ಪ್ಲಸ್ ಪೆಟ್ರೋಲ್ ಸ್ಕೂಟರ್, ಆಕ್ಟಿವಾ, ಡಿಯೋ ಎಲ್ಲ ಸಿಗುತ್ತೆ. ಈಗ ಯಾರು ಎಡಿತಾರೆ ಆ ಸ್ಕೂಟರ್ ತಗೊಂಡು ಈಗ ಇರ್ತಾರೆ. ಹೊಸ ಚಟಕ್ಕೂ ಬರುತ್ತೆ. ಆಲ್ಮೋಸ್ಟ್ ಇಂಟರ್ವ್ಯೂಲ್ ಬರುತ್ತೆ. ನೀವು ಸೈಕಲ್ ಸರ್ವಿಸ್ ಮಾಡ್ತೀರಾ? ಎಲೆಕ್ಟ್ರಿಕ್ ಸೈಕಲ್ ಏನು ಸೇಲ್ ಮಾಡ್ತೀರಾ? ಓಕೆ. ಬರೀ ಎಲೆಕ್ಟ್ರಿಕ್ ಸ್ಕೂಟರ್ ಅಷ್ಟೇ. ಸ್ಕೂಟರ್ ಪ್ಲಸ್ ಇದು ಆಟೋ ಬೈಕ್ಸ್. ಓಲ್ಡ್ ಆ್ಯಂಡ್ ನ್ಯೂ ಡಿಸ್ಕೌಂಟ್ ಎಲ್ಲ ಮಾಡ್ತೀರಾ? ಡಿಸ್ಕೌಂಟ್ ಎಲ್ಲ ಇದಕ್ಕೂ ಡಿಸ್ಕೌಂಟ್ ಪಾರ್ಟ್ ಸಿಗುತ್ತೆ ಅದಕ್ಕೆ ಎಲ್ಲಕ್ಕೂ ಮೇಜರ್ ಪಾರ್ಟ್ಸ್ ಸಿಗುತ್ತೆ. ಈಗ ಪಲ್ಸರ್ 135 ಡಿಸ್ಕೌಂಟ್ ಎಲ್ಲ ಡಿಸ್ಕೌಂಟ್ ಆಗಿದೆ. ಅದಕ್ಕೆ ಮೇಜರ್ ಪಾರ್ಟ್ಸ್ ಎಲ್ಲ ಹೆಂಗೆ ಔಟ್ಸೈಡ್ ಮಾಡ್ತಾರೆ ಆ ಗಾಡಿಗೆ. ಈಗ ಶೋರೂಮಲ್ಲಿ ಪಾಪ ಡಿಸ್ಕೌಂಟ್ ನಿಂತ್ಬಿಟ್ಟಿದೆ. ಎಲ್ ಎಸ್ ಅಲ್ಲ ಆ ಗಾಡಿಗೆ ಓಲ್ಡ್ ಡಿಸ್ಕೌಂಟ್ ಎಲ್ಲ ನಿಂತಿದೆ ಗಾಡಿ ಸುಮಾರು ವರ್ಷ ಆಯಿತು. ಅದಕ್ಕೂ ಪಾರ್ಟ್ ಸಿಗುತ್ತೆ. ಆಯಿತು. ವಿಂಟೇಜ್ ಬೇಕು ರೆಡಿ ಮಾಡ್ತೀರಾ? ವಿಂಟೇಜ್ ಬೈಕ್ಸ್ ರೆಡಿ ಮಾಡ್ತೀರಾ? ಓಲ್ಡ್ ವಿಂಟೇಜ್ ಬೈಕ್ಸ್ ಅಲ್ಲ, ಕ್ಲಾಸಿಕ್ ಬೈಕ್ಸ್ ಅಲ್ಲ. ಎಲ್ಲರಿಗೂ ಪಾರ್ಟ್ಸ್ ಮತ್ತೆ ಕಾಂಟ್ಯಾಕ್ಟ್ ಇದೆ. ನೀನು ಸೋರ್ಸ್ ಮಾಡ್ತೀರಾ? ಇದರ ಪ್ರೈಸ್ ಅಪ್ಲಿಟ್ಟು ಡಾಟ್ ವಿಚಾರ ಬರುತ್ತೆ. ಸ್ಪ್ಲೆಂಡರ್ ನಿಮಗೆ ಡಿಜಿಟಲ್ ಮೀಟರ್ ಬಂದ್ಬಿಟ್ಟು 1,00,000 ಬರುತ್ತೆ. ರೈಡರ್ ಬಂದ್ಬಿಟ್ಟು ರೈಡರ್ಲಿ 2-3 ವೇರಿಯಂಟ್ಸ್ ಬರುತ್ತೆ. ಡಿಸ್ಕ್ ಬ್ರೇಕ್ 1,24,000 ಇದೆ. ಡ್ರಮ್ ಬ್ರೇಕ್ ಬಂದ್ಬಿಟ್ಟು 1,22,000 ಬರುತ್ತೆ. ನಾರ್ಮಲ್ ಸ್ಪ್ಲೆಂಡರ್ ಬಂದ್ಬಿಟ್ಟು ನಿಮಗೆ 98,800 ಬಿಟ್ಟಿದ್ದಾರೆ. ಅದು 1,30,000 ಡಿಸ್ಪ್ಲೇ ಇಲ್ಲ. ಅದು ಬರುತ್ತೆ. ನಾರ್ಮಲ್ ಮೀಟರ್ ಸ್ಪ್ಲೆಂಡರ್ ಬಂದ್ಬಿಟ್ಟು ನಿಮಗೆ 98,800 ಬರುತ್ತೆ. ಜುಪಿಟರ್ 125 ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು 1,17,000 ಬರುತ್ತೆ. ಏಟರ್ ಗ್ರೇಸ್ ಎಡಿಷನ್ 1,24,000 ಬರುತ್ತೆ. ಡಿಯೋ DLX
ಇದು ಬಂದ್ಬಿಟ್ಟು ನಿಮಗೆ 1 lakh ಬರುತ್ತೆ. ಫುಲ್ ಡಿಜಿಟಲ್ ಬಿಟ್ಟಲ್ಲ ಈಗ ಬ್ಯಾಂಗಲ್ಸ್ ಡಿಜಿಟಲ್ ಸಿಗುತ್ತೆ. ಪ್ರೈಸ್ ಆನ್ ರೋಡ್ ಪ್ರೈಸ್ ಹೇಳ್ತೀರಾ? ಓಕೆ, ಇದು ಅಷ್ಟೇ ಸೇಮ್ ಡಿಯೋ, ಕಲರ್ ಮಾತ್ರ ಡಿಫರೆಂಟ್. ಫುಲ್ ಡಿಜಿಟಲ್ ಬಿಟ್ಟು ಗಾಡಿ ಸರ್ ಅಡಿಷನಲ್ ಮೀಟರ್. ನಾರ್ಮಲ್ ಮೀಟರ್ ಸ್ಟ್ಯಾಂಡರ್ಡ್, ಅದು ನಿಮಗೆ 2000 ಕಮ್ಮಿ ಬರುತ್ತೆ. ಹಾಂ, ಇದರಲ್ಲಿ ಜುಪಿಟರ್ಲಿ 3 ವೇರಿಯಂಟ್ ಬರುತ್ತೆ. ಜುಪಿಟರ್ 3 ಸೆಮಿ ಡಿಜಿಟಲ್, ಒಂದು ಫುಲ್ ಡಿಜಿಟಲ್, ಇನ್ನೊಂದು ಮನೇಲಿ ಬರುತ್ತೆ. ಹೌದು, 3 ಡಿಫ್ರೆನ್ಸ್ ಇದೆ ಪ್ರೈಸಿಂಗ್. ಈಗ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಬೇಸ್ ಮಾಡಲ್ ಬಂದ್ಬಿಟ್ಟು 1 lakh ಇದೆ. ಹಾಂ, ಇದು 1,17,000 ಇದೆ. 125 110cc ಹೊಸದಾಗಿ ಬಿಟ್ಟಿದ್ದಾರೆ, ಅದು 1,08,000 ಮಿಡ್ ವೇರಿಯಂಟ್. ಟಾಪ್ ವೇರಿಯಂಟ್ 1,14,000. ಟಾಪ್ ಅಂತ ಟಾಪ್ ಎಂಡ್ ಸದ್ಯಕ್ಕೆ ಇದು ಬಿಟ್ಟು ಇನ್ನೊಂದು ಟಾಪ್ ಎಂಡ್ ಬರುತ್ತೆ, ಬ್ಯಾಕ್ ರೆಸ್ಟ್ ಎಲ್ಲ ಬರುತ್ತೆ. ಅದಾದ್ರೆ ನಿಮಗೆ 1,24,000 ಬರುತ್ತೆ. ಓಕೆ, ನಿಮ್ಮದು ಶೋರೂಮ್ಗೆ ಏನೇನು ಫೀಚರ್ಸ್ ಕೊಟ್ಟಿದ್ದೀರಾ ನೀವು? ಇವಾಗ ಆನ್ ರೋಡ್ ಪ್ರೈಸ್ ಅಲ್ಲಿ ನೀವು ಎಲ್ಲೇ ತಗೊಂಡ್ರೆ ಸೇಮ್ ಪ್ರೈಸ್, ಬಟ್ ನಮ್ಮ ಹತ್ರ ಪ್ರಾಪರ್ ರೆಸ್ಪಾನ್ಸಸ್ ಇರುತ್ತೆ. ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ ಕಸ್ಟಮರ್ಸ್ಗೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಯಾವುದೇ ಥರ ಸರ್ವಿಸ್ ಆಗಲಿ ಸೇಲ್ಸ್ ಆಗಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಫಸ್ಟ್ ನೋಟಿಸ್ ಮಾಡ್ತೀವಿ. ಫ್ರೀ ಹೆಲ್ಮೆಟ್ ಒಂದು ಕೊಡ್ತೀವಿ, ಅಕ್ಸೆಸರೀಸಲ್ಲಿ 50% ಡಿಸ್ಕೌಂಟ್ ಕೊಡ್ತೀವಿ ಯಾವುದೇ ಗಾಡಿ ತಗೊಂಡ್ರು. ಓಕೆ, ಮತ್ತೆ ಕಸ್ಟಮರ್ಗೆ ಯಾವ್ದು ಬೆನಿಫಿಟ್ ಅದನ್ನೇ ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡ್ತೀವಿ. ಇ ಎಮ್ ಐ ಆಫರ್ ಮಾಡ್ಕೊಡ್ತೀರಾ? EMI ಆಫರ್ ಮಾಡ್ಕೊಡ್ತೀವಿ. ಬ್ಯಾಂಕ್ ಇದೆ, ನಾನ್ ಬ್ಯಾಂಕು ಮಾಡ್ತೀರಾ? ಓನ್ಲಿ ಫೈನಾನ್ಸ್ ಏನಿದೆಯೋ ಎಲ್ಲ ಶೋರೂಮಲ್ಲಿ ಏನು ಮಾಡ್ತಿದ್ದಾರೋ ಅದನ್ನೇ ಮಾಡ್ತಿದ್ದೀವಿ. ನಾರ್ಮಲ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಮತ್ತು ಎಕ್ಸ್ಚೇಂಜ್ ಗಾಡಿನೂ ಅಷ್ಟೇ, ಹಳೆ ಗಾಡಿ ತಂದ್ರೂ ಬೆಸ್ಟ್ ವ್ಯಾಲ್ಯೂ ನಾವು ಕೊಡ್ತೀವಿ. ನೇಮ್ ಟ್ರಾನ್ಸ್ಫರ್ ಎಲ್ಲ ಇಮಿಡಿಯೇಟ್ 2-3 ಮಂತ್ಸಲ್ಲಿ ಮಾಡ್ಕೊಡ್ತೀವಿ, ಹಳೆ ಗಾಡಿ ಯಾವುದೇ ತಂದ್ರು. ಹಂಗೆ ಈಗ ನಾನು ಹಳೆ ಗಾಡಿ ಇದೆ, ಅದು ಎಷ್ಟು ಓನರ್ ಆಗಿರ್ಬೇಕಾದ ಅದು ನಿಮಗೆ ಬಿಟ್ಟಿದ್ದು. ಈಗ ನೀವು 3rd ಓನರ್ 4th ಓನರ್ ಇದ್ರೆ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಬರುತ್ತೆ. ಮತ್ತೆ ವೆಹಿಕಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಓನರ್ಸು, ವೆಹಿಕಲ್ ಕಂಡೀಷನ್, ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದ್ರೆ ಒಂದು ಒಳ್ಳೆ ವ್ಯಾಲ್ಯೂ ನಾವು ಕೊಡಿಸ್ತೀವಿ. ಈಗ ನನ್ನ ಗಾಡಿ 6th ಓನರ್ ಆಗಿದೆ. ಓಕೆ, ಇದ್ರ ಬಗ್ಗೆ ಈಗೆಲ್ಲ ಇದಕ್ಕೆ ಎಕ್ಸ್ಪರಟ್ ಪ್ರೈಸ್ ಆಲ್ಮೋಸ್ಟ್ ಇದು ಬಂದ 150 PSK ಗಾಡಿ. ಇದಕ್ಕೆ ಎಕ್ಸ್ಪರಟ್ ಪ್ರೈಸ್ ಆಲ್ಮೋಸ್ಟ್ ಇದೆ. ಸರ್ ನಿಮಗೆ ಎಷ್ಟೇ ಓನರ್ ಸರ್? ಇದು 6th ಓನರ್ ನಾನು. ಹಾಂ ಸರ್, ಇದು ಮಾಡಲು 2007 ಮಾಡಲು. 7 ಮಾಡಲ್ FC ಆಗಿದೆಯಾ? ಎಲ್ಲ ಇದೆ, ರನ್ನಿಂಗ್ ಇದೆ. ಬಿಲೋ 20ನೇ ಸರ್ ಅದು? ಹಾಂ, ಬಿಲೋ 20,000 ಬರುತ್ತಾ? ಬಿಲೋ 20. ಹಾಂ, 15,000 ಬರುತ್ತಾ? ಅಷ್ಟು ಬರ್ಬೋದು. ಹಾಂ, 15 ಮೇಲೆ ಬದಲಿಗೆ ಮೈನಸ್ ಮಾಡ್ತೀರಾ? ಹಾಂ, ಮೈನಸ್ ಮಾಡ್ತೀವಿ. ಇಲ್ಲ ನಿಮಗೆ ಕ್ಯಾಶ್ ಬೇಕು ನಿಮಗೆ ಕೊಡ್ತೀವಿ. ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡೌನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಇಲ್ಲೇ ಪೇ ಮಾಡಿಸ್ಕೊಂಡು ಅಂದರೆ ರಸ ಬೇಕು ಕೊಟ್ಬಿಟ್ಟು ಕ್ಯಾಶ್ ಮಾಡ್ಕೊಡ್ತೀವಿ. ನೇಮ್ ಟ್ರಾನ್ಸ್ಫರ್ 2-3 ಮಂತ್ಸ್ ಮಾಡ್ತೀವಿ. ಅವ್ರಿಗೆ ಹೊಸ ಕಡೆ ಬೇಕಾದ್ರೆ ಅದಕ್ಕೆ ಕ್ಯಾಶ್ ಕೊಟ್ಟು UPI ಕ್ಯಾಶ್ ಕೊಡ್ತೀರಾ? ತೊಗೊಂಡ್ರೆ ಬೇಕಾದ್ರೆ ಡೌನ್ಲೋಡ್ ಆಗ್ತದೆ. ಅದಕ್ಕೆ ಆಪ್ಷನ್ ಇದೆ. ಬೇರೆ ಅವ್ರಿಗೆ ಹೊಸ ಗಾಡಿ ಬೇಕು ಅಂದರೆ ಮಾತ್ರ ಸೇಲ್ ಮಾಡೋದಂತ ಫೀಚರ್ಸ್ ಇಲ್ಲ. ಓಕೆ, ಹಳೆ ಗಾಡಿ ಮಾತ್ರ ಸೇಲ್ ಮಾಡ್ಬೇಕಂದ್ರೂ ಮಾಡ್ಕೊಡ್ತೀವಿ. ಓಕೆ, ಬೇಕಾದ್ರೆ ಬರೀ ಅಲ್ಲಿಗೆ ಶೋರೂಮ್ ಕಡೆ ಎಕ್ಸ್ಚೇಂಜ್ ಮಾಡ್ತಾರೆ, ಕ್ಯಾಶ್ ಕೊಡಲ್ಲ ಅವರು. ಹೊಸ ಕಡೆ ಮೈನಸ್ ನಾವು ಬೇರೆ ಹಳೆ ಗಾಡಿ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಅದನ್ನು ಮಾಡ್ಕೊಡ್ತೀವಿ. ಹಾಂ, ಈಗ ಫಿನಾನ್ಸು ಮಾಡ್ಕೊಡ್ತೀರಾ ನೀವು? ಫಿನಾನ್ಸು ಮಾಡ್ಕೊಡ್ತೀವಿ. IDFC ಫಿನಾನ್ಸ್ ಇದೆ, LNT ಇದೆ, ಕೋಟಕ್, HDFC, ಶ್ರೀರಾಮು, ಎಲ್ಲ ಫಿನಾನ್ಸ್. ಯಾವ ಬ್ಯಾಂಕ್ ನಾನ್ ಬ್ಯಾಂಕ್ ಎಲ್ಲ ಬೋಟ್ ಇದೆ ಆಫರ್ ಇದೆ ಕಸ್ಟಮರ್ಗೆ. ಇದೆ, ಅವ್ರು ಹೆಂಗೆ ಬೇಕೋ ಒಂದು ಮಾಡ್ಕೊಡ್ತೀವಿ. ಹಾಂ, ಇದು ಒಳ್ಳೆ ಇದೆ ಪ್ರೈಸು ಸೇಮ್ ಸರ್. ಇದು ಡ್ರಮ್ ಬ್ರೇಕ್, ಇದು 1,22,000 ಬರುತ್ತೆ. ಹಾಂ, ಸ್ಪ್ಲೆಂಡರ್ ಪ್ಲಸ್ ನಾರ್ಮಲ್ ಮೀಟರ್ ಇದು 98,900 ಬರುತ್ತೆ. ಜುಪಿಟರ್ 125 ಬಂದ್ಬಿಟ್ಟು 1,70,000. ಹಾಂ, ತುಂಬ ಕಲರ್ ಚೆನ್ನಾಗಿ ಬಿಟ್ಟಿದ್ದಾರೆ. ಜಾಸ್ತಿ ಕಲರ್ಸ್ ನೋಡ್ತೀವಿ ಅಲ್ಲಿ ಬಂದರೆ ಜಾಸ್ತಿ ಕಲರ್ಸ್ ನೋಡಿವಿ ನಾವು. ಹೌದು, ಬ್ಲೂ ಕಲರ್ ಒಂದಿದೆ, ಬೇರೆ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಫುಲ್ ಬ್ಲ್ಯಾಕ್ ಬರುತ್ತೆ. ಹಾಂ, ಬಟ್ ಇನ್ನೊಂದು ಬೇರೆ ಸಲ ಇನ್ನೊಂದು ನಾನು ನೋಡಿದೆ. ಓಲ್ಡ್ ಪೆಂಡ ಬರುತ್ತೆ 210 ಅದು ಹತ್ತ ಕಡೆ ಇನ್ನೊಂದು ಇದ್ದಾರೆ. ಇದೆಲ್ಲ ನೋಡಿ ಇನ್ನೊಂದು ಕಡೆ ನೋಡಿದೆ. ಅಲ್ಲಿ ಇನ್ನೊಂದು ಶೋರೂಮ್ ಇದೆ, ಅಲ್ಲಿ ನೋಡಿದೆ. ಗುರುನಾಯ್ಕ ಅನ್ನೋ ಶೋರೂಮ್ ಇದೆ ಮುಂದೆ. ಅಲ್ಲಿ ಓಲ್ಡ್ ಪೆಂಡ ಕಲರ್ ಇಟ್ಟಿದ್ದು ನೋಡಿದೆ ನಾನು. ಅದಕ್ಕೆ ಅದು ಸಿಗುತ್ತೆ, ಯಾರು ಬೇಕಾದ್ರೆ ತರಿಸ್ಕೊಡ್ತೀವಿ ಕಲರ್ಸ್. ಓಕೆ, ಹಾಂ, ಡಿಸ್ಪ್ಲೇ ನಿಲ್ಸ್ಕೊಂಡಿದ್ದೀವಿ ಅಷ್ಟೇ. ಹಾಂ, ಜುಬ್ದಲ್ಲಿ ಎಷ್ಟು ಮಾಡಲ್ ಬರುತ್ತೆ ಅಂದರೆ 3 ಮಾಡಲ್ ಸರ್. ಏನು ಸರ್? ಇದೆಲ್ಲ ಎಷ್ಟು ಬರುತ್ತೆ ಅಂದರೆ ಬೇರೆಯಲ್ಲಿ ಪ್ರೈಸಾ? ಮಾಡಲ್ ಸರ್ ನಾರ್ಮಲ್ ಡ್ರಮ್ ಬ್ರೇಕು, ಡಿಸ್ಕ್ ಬ್ರೇಕು, ಕನೆಕ್ಟೆಡ್ ಮತ್ತು ಹೊಸ ಮಾಡಲ್ ಬಿಟ್ಟಿದ್ದಾರೆ. ಈಗ 4 ವೇರಿಯಂಟ್. 4 ಬರುತ್ತೆ. ಎಲ್ಲ ಎಲ್ಲನೂ 125cc 120 ಎಲ್ಲ 1% ಡಿಫ್ರೆನ್ಸ್ ಇದೆ. ಪ್ರೈಸ್ ಡಿಫರೆನ್ಸ್ ಆಗುತ್ತೆ. ಪ್ರೈಸಿಂಗ್ ಎಷ್ಟು ಇದೆ ಅದೊಂದು ಫೋಟೋದ ಡಿಫ್ರೆನ್ಸ್. ಎಲ್ಲ ಮಾಡಲಲ್ಲಿ ಎಲ್ಲ ಮೊದಲು ರೈಡಾರು ಇನ್ನು ಫೋಟೋದ ಡಿಫ್ರೆನ್ಸ್ ಇದೆ ಪ್ರೈಸಿಂಗಲ್ಲಿ. ಪ್ರೈಸಿಂಗ್ ಇದು ಸಿಂಗಲ್ ಸೀಟ್ ಬರುತ್ತೆ, ಡಿಸ್ಕ್ ಬ್ರೇಕಲ್ಲಿ ಕಟ್ ಸೀಟ್ ಬರುತ್ತೆ, ಡ್ರಮ್ ಬ್ರೇಕಲ್ಲಿ ಸಿಂಗಲ್ ಸೀಟು, ಆಮೇಲೆ ಕನೆಕ್ಟೆಡ್ ಅಲ್ಲಿ ಬ್ಲೂಟೂತ್ ಕನೆಕ್ಟ್ ಬರುತ್ತೆ ಮೀಟರಲ್ಲಿ. ಇನ್ನೊಂದು ಈಗ ಹೊಸ ವೇರಿಯಂಟ್ ಒಂದು ಬಿಟ್ಟಿದ್ದಾರೆ, LCD ಅಂತ ಬರುತ್ತೆ. ಅಷ್ಟು ವೇರಿಯಂಟ್ ಆ ಫೀಚರ್ಸ್ ಏನೇನಂದ್ರೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಲ್ಲ. ಪ್ರೈಸಿಂಗ್ ಡಿಫ್ರೆನ್ಸ್ ಇದೆ ಅಂತ ಕೇಳಿ. ಹೌದು, ಅದೊಂದು ಫೋಟೋದ ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ. ಹೌದು, ಎಲ್ಲ ವೇರಿಯಂಟ್. ಟಾಪ್ ವೇರಿಯಂಟ್ ಮಾತ್ರ 1,30,000 ಬರುತ್ತೆ. ಓಕೆ, ಅದು ಮಾತ್ರ ಜಾಸ್ತಿ ಇದೆ. ಓಕೆ, ಹಾಂ, ಇದಕ್ಕೆ
ಇದಕ್ಕೆ ಬೇರೆ ಕಂಪನಿ ಏನು ಡಿಫ್ರೆನ್ಸ್ ಇರುತ್ತೆ ಇದಕ್ಕೆ? ಸರ್ ಇದು ರೈಡರ್ ಬಂದ್ಬಿಟ್ಟು ನಿಮಗೆ ಮೈಲೇಜ್ ಚೆನ್ನಾಗಿದೆ ಗಾಡಿ. 125 cc ಅಲ್ಲಿ ಕೆಲವೊಬ್ಬರಿಗೆ 50 ಕೊಡುತ್ತೆ, ಕೆಲವರು 55 ಕೊಡುತ್ತೆ, ಒಬ್ಬೊಬ್ಬರು 60 ಅಂತಾರೆ. ವೆಹಿಕಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮೈಲೇಜ್ ಚೆನ್ನಾಗಿದೆ. ಇದನ್ನ ಪಲ್ಸರ್ಗೆ ಎಕ್ಸ್ಟ್ರೀಮ್ 125 ಇದೆ, ಅದು ಕಂಪೇರ್ ಮಾಡ್ಬೋದು. ಒಳಗಡೆ ಇದೆಯಲ್ಲ ಎಕ್ಸ್ಟ್ರೀಮ್ 125 ಕಂಪೇರ್ ಮಾಡ್ಬೋದು, 125 cc ವೆಹಿಕಲ್ಸ್ಗೆ ಕಂಪೇರ್ ಮಾಡ್ಬೋದು. ಹೊಂಡಾ ಶೈನಿಂಗ್ ಕಂಪೇರ್ ಮಾಡ್ಬೋದು, SP 125 ಕಂಪೇರ್ ಮಾಡ್ಬೋದು. ಮೂವಿಂಗ್ ಇದೆ ವೆಹಿಕಲ್ ರೈಡರ್. ಬಟ್ ಏನೊಂದು ಕಂಪಾರಿಸನ್ ಇಲ್ಲ ಇದು. P120 ಎಂಟು ಅದು ಬೇರೆ ಸೆಗ್ಮೆಂಟ್, ಬೇರೆ ಸೆಗ್ಮೆಂಟ್ ಬರುತ್ತೆ. ಮತ್ತೆ ಬಜಾಜ್ ಏನು 125 ಪ್ಲಾಟಿನಮ್ ಕಂಪಾರಿಸನ್ ಆಯ್ತಾ? ಇಲ್ಲ, ಪ್ಲಾಟಿನಾ ಅದು 110 cc. ಅದು ಏನು 125 ಬಂದಿದೆ ನೋಡಿ, ಅದು ಬೇಕಾದ್ರೆ ಕಂಪೇರ್ ಮಾಡ್ಬೋದು. ಅದು ಪ್ಲಾಟಿನ ಅದು ಪ್ಲಾಟಿನಾ ಕಂಪೇರ್ ಆಗುತ್ತೆ. ಅದಕ್ಕೂ ಮನೆ ಡಿಫ್ರೆನ್ಸ್ ಇದೆ ಅನ್ಸುತ್ತೆ ಮೈಲೇಜ್. ಬಟ್ ಈ ವೆಹಿಕಲ್ ಮೂವಿಂಗ್ ಇದೆ ಜಾಸ್ತಿ. ಸುಮಾರು 30 years ಆಯಿತು ಕಾದು ಗಾಡಿ. ಬಟ್ ಬೋಟ್ ಐಎಸ್ಎಲ್ ಇರೋದೆ, ಐಎಸ್ಎಲ್ ಇದು ಐಎಸ್ಎಲ್ ಇದೆ ಮಾರ್ಕೆಟ್. ಬೋಟ್ ಜನ ಡೀಸೆಲ್ ಚೆನ್ನಾಗಿದೆ ಅಂತ ಡೀಸೆಲ್ ವ್ಯಾಲ್ಯೂ ಚೆನ್ನಾಗಿದೆ, ಮತ್ತೆ ಲೋ ಮೇಂಟೆನೆನ್ಸ್ ಅನ್ನ ಜಾಸ್ತಿ ಖರ್ಚು ಬರಲ್ಲ ಈ ಗಾಡಿಗೆ. ಅದಕ್ಕೆ ಜನ ಇದೆ ಜಾಸ್ತಿ ಪೂಜೆ ಮಾಡ್ತಾರೆ. ನಿಮ್ದು ಸರ್ವಿಸಿಂಗ್ ಸರ್ವಿಸ್ ಏನೇನಿದೆ ಪ್ಯಾಕೇಜ್ ಸರ್? ಈಗ ನಾರ್ಮಲ್ ಬೇಗ ನಿಮಗೆ ನಮ್ಮದ್ರಲ್ಲಿ ಬೇರೆ ಕಡೆಗೆ ನಾವು ಸ್ವಲ್ಪ ಲೇಬರ್ ಚಾರ್ಜ್ ಕಮ್ಮಿನೇ ಮಾಡ್ತೀವಿ. ಡಿಪೆಂಡ್ಸ್ ಅಪಾನ್ ವರ್ಕ್ ಯಾವ ಥರ ಇರುತ್ತೆ. ಇವಾಗ ಬೇರೆ ಕಡೆ ನಿಮಗೆ ಆಯಿಲ್ ಕಾಸ್ಟು, ಲೇಬರ್ ಚಾರ್ಜ್ ಎಲ್ಲ ಜಾಸ್ತಿ ಬರುತ್ತೆ. ನಮ್ಮ ಹತ್ರ ನಾರ್ಮಲ್ ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿನೇ ಆಗ್ತೀವಿ. ಆಯಿಲ್ ಚಾರ್ಜಸ್ ಅವ್ರು ಯಾವ ಆಯಿಲ್ ಹೇಳ್ತಾರೋ ಆಯಿಲ್ ಹಾಕ್ತೀವಿ. ನಾವು ನಾರ್ಮಲ್ ಆಗಿ HP ಹಾಕ್ತೀವಿ, ಮೋಟರ್ ಹಾಕ್ತೀವಿ. ಇಲ್ಲ ಕಸ್ಟಮರ್ ಕೆಲವೊಬ್ರು ಶೆಲ್ಲೇ ಕೇಳ್ತಾರೆ, ಅವರೇ ಆಯಿಲ್ ತಗೊಂಡ್ರು ಚೇಂಜ್ ಮಾಡ್ಕೊಡ್ತೀವಿ. ಅದೇನಿದೆಯೋ ಅವ್ರು ಲೇಬರ್ ಚಾರ್ಜ್ ಮಾಡ್ತೀವಿ. ನಿಮಗೂ BSc ಏನು ಡಿಫ್ರೆನ್ಸ್ ಇದೆ ಪ್ರೈಸಿಂಗಲ್ಲಿ? ನಿಮಗೂ BSc ಏನಿದೆ ಸರ್ವಿಸ್ ಅಂತ, BSc ಪ್ರೈವೇಟ್, ನಿಮಗೂ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ನಿಮಗೆ ಸರ್ವಿಸಿಂಗಲ್ಲಿ? ಸರ್ ಇವಾಗ ನಮ್ಮದು ಬಂದುಬಿಟ್ಟು ನಾವು ಬೇರೆ ಕಡೆ ಎಲ್ಲ ನಿಮಗೆ ಲೋ ಕ್ವಾಲಿಟಿ ಹಾಕ್ಬಿಟ್ಟು, ನಾನು ಬೇರೆ ಅಂದರೆ ನಾರ್ಮಲ್ ಆಗಿ ಹೇಳ್ತಿದ್ದೀನಿ. ಕೆಲವೊಬ್ರು ಹಾಕ್ತಾರೆ ನಾರ್ಮಲ್ ಲೋ ಕ್ವಾಲಿಟಿ ಹಾಕ್ಬಿಟ್ಟು ಬ್ರ್ಯಾಂಡೆಡ್ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂತಾರೆ. ಬಟ್ ನಾವು ಆ ಥರ ಎಲ್ಲ ಇರೋದು ಜೆನ್ಯೂನ್ ಪಾರ್ಟ್ಸ್ ಇರೋದನ್ನ ಸರ್ ನಿಮಗೆ ಲೋಕಲ್ ಬೇಕಾ ಇಲ್ಲ ಜೆನ್ಯೂನ್ ಪಾರ್ಟ್ಸ್ ಬೇಕಾ ಅಂತ ಹೇಳ್ಬಿಟ್ಟೆ ನಾವು ಹಾಕ್ತೀವಿ. ಅದ್ರ ಮೇಲೆ ಪ್ರೈಸ್ ಕಸ್ಟಮರ್ಗೆ ಏನಿದೆಯೋ ಅದನ್ನು ಕರೆಕ್ಟಾಗಿ ಹೇಳ್ಬಿಟ್ಟೆ ನಾವು ಕೆಲಸ ಮಾಡ್ತೀವಿ. ಸರ್ವಿಸ್ ನೀವು ಯಾರು ಲೋಕಲ್ ಪಾರ್ಟ್ಸ್ ಹಾಕಲ್ಲ ಗಾಡಿಗೆ? ಏನು ಸರ್? ಬೇರೆ ಥರ ಲೋಕಲ್ ಪಾರ್ಟ್ಸ್ ಹಾಕಲ್ಲ, ಎಲ್ಲ ಶೋರೂಮ್ನಿಂದ ತರ್ತೀರಾ ಬ್ರಾಂಡೆಡ್ ಪಾರ್ಟ್ಸ್? ಕಸ್ಟಮರ್ ಎಲ್ಲ ಜೆನ್ಯೂನ್ ಪಾರ್ಟ್ಸ್ ಹಾಕ್ತೀವಿ, ಯಾಕಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಮತ್ತೆ ಇನ್ನೊಂದ್ಸರಿ ಬರಬೇಕು, ಇನ್ನೊಂದಿಬ್ಬರಿಗೆ ರೆಫರ್ ಮಾಡಬೇಕು. ಕಸ್ಟಮರ್ ನೀವು ವಾಟ್ಸಪ್ ಕಳಿಸ್ತೀರಾ, ಪಾರ್ಟ್ ಕಳಿಸ್ತೀರಾ, ಅವ್ರು ಆಕ್ಸೆಪ್ಟ್ ಮಾಡಿ ನೀವು ಆಗ್ತಾ ಹೌದು ಹೌದು. ಹಂಗೆ ಇಲ್ಲ ಅಂದರೆ ನೀವು ಗೂಗಲ್ ರಿವ್ಯೂಸ್ ಚೆಕ್ ಮಾಡ್ಬೋದು ನಮ್ಮದು ಯಾವ ಥರ ಇದೆ. ಸರ್ವಿಸಿಗೆ ಸ್ಟಾರ್ಟಿಂಗ್ ಪ್ಯಾಕೇಜ್ ಏನು ನಿಮ್ದು? ಸರ್ವಿಸ್ ಪ್ಯಾಕೇಜ್ ಸ್ಟಾರ್ಟಿಂಗ್ ಎಷ್ಟಾಗುತ್ತೆ ಸರ್? ಲೇಬರ್ ಚಾರ್ಜ್ 600-650 ಬರುತ್ತೆ ನಾರ್ಮಲ್ ವೆಹಿಕಲ್ಸ್ಗೆ. ಇದೇ ನಿಮಗೆ ಒಂದು 200 cc ಮೇಲೆ ಇರೋ ವೆಹಿಕಲ್ಸ್ಗೆ ಆದರೆ 1000 rupees ಆ ಥರ ಆಗ್ತದೆ. 650 ಅಂದರೆ ಸ್ಪೆಂಡರ್, ರೇಡಿಯರ್, ಪಲ್ಸರ್ ಅದೆಲ್ಲ 150-160 cc ತನಕ ಅದೆಲ್ಲ 650 rupees. 650 rupees ಅಷ್ಟೇ. 200 cc ಇಂದ ಸ್ಟಾರ್ಟ್ ಆಗಿ ಅದ್ರ ಮೇಲೆ ಎಷ್ಟು cc ಬಂದ್ರೂ 1000-1200 ಆ ಥರ. ಪಲ್ಸರ್ NS 220 ಅದಕ್ಕೆಲ್ಲ ಜಾಸ್ತಿನೇ ಆಗುತ್ತೆ ಎಲ್ಲ ಅದಕ್ಕೆ 2000 ಪ್ಲಸ್ ಅಂದರೆ ಲೇಬರ್ ಚಾರ್ಜ್. ಅದು ಬಿಟ್ಟು ಆಯಿಲ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ. ಗೊತ್ತು, ಅವೆಲ್ಲ ನಾರ್ಮಲ್ ಏನೇನು ಸ್ಪೇರ್ಸ್ ಹೋಗಿರುತ್ತೆ ಅದಕ್ಕೆ ಎಷ್ಟಾಗುತ್ತೆ ಆಯಿಲ್ ಅದು ಇದಕ್ಕೆ ನೀವು ಎಷ್ಟು ಇದೆ ಅದ್ರ ಪ್ರಕಾರ ನೀವು ಚಾರ್ಜ್ ಮಾಡ್ತೀರಾ. ಹೌದು, ಈಗ ಕೆಲವೊಂದು ಕಡೆ ಈಗ ಅವ್ರು ಏನು ಹೇಳ್ತಾರೋ ಅದೇ ಆಯಿಲ್ ಹಾಕ್ಕೊಂತಾರೆ. ಬಟ್ ನಮ್ದು ಏನಂದ್ರೆ ಕಸ್ಟಮರ್ ಯಾವ ಆಯಿಲ್ ಹೇಳ್ತಾರೋ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಅದನ್ನೇ ನಾವು ಹಾಕ್ತೀವಿ. ಅದು ಮೇನ್ 1000 rupees ಪರ್ ಲೇಬರ್ ಜನರಲ್ ವೈಸ್ ಕಾಸ್ಟ್ ಆಗಿದೆ. 1000 rupees ಮೇಲೆ ಪಾರ್ಟಿ ಸಪ್ರೇಟ್ ಕಾಸ್ಟ್ ಸಪ್ರೇಟ್. ಜನರಲ್ ಸರ್ವಿಸಲ್ಲಿ ಏನೇನು ಬರುತ್ತೆ? ಏನೇನು ಜನರಲ್ ಸರ್ವಿಸ್ ಲೇಬರ್ ಚಾರ್ಜಲ್ಲಿ ನಿಮಗೆ ವೆಹಿಕಲ್ ಎಲೆಕ್ಟ್ರಿಕಲ್ ಐಟಮ್ಸ್, ಇಂಡಿಕೇಟರ್ಸ್, ಹೆಡ್ಲೈಟ್ಸ್ ಕಂಪ್ಲೀಟ್, ಆಮೇಲೆ ಏರ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್, ಬ್ರೇಕ್ ಶೂಸ್, ಡಿಸ್ಕ್ ಪ್ಯಾಡ್ಸ್, ವೆಹಿಕಲ್ ಕಂಪ್ಲೀಟ್ ಒಂದ್ಸರಿ ಚೆಕ್ ಮಾಡ್ತಾರೆ. ಏನೇನಿದೆಯೋ ಎಲ್ಲ ಕಂಪ್ಲೀಟ್ ಚೆಕ್ ಮಾಡಿಬಿಟ್ಟು ಚೆನ್ನಾಗಿದ್ರೆ ಅದನ್ನೇ ಕ್ಲೀನ್ ಮಾಡಿ ಹಾಕ್ತಾರೆ, ಇಲ್ಲಾಂದ್ರೆ ರಿಪ್ಲೇಸ್ ಮಾಡಬೇಕಾಗುತ್ತೆ. ಅದೇ ವಾಷಿಂಗ್ ಬರುತ್ತೆ. ವಾಷಿಂಗ್ ಬರುತ್ತೆ, ಒಂದು ವಾಷಿಂಗ್ ಅದು ಬಂದ್ಬಿಡುತ್ತೆ. ಪಾಲಿಶ್ ನಾವು ಫ್ರೀ ಹಾಕ್ಕೊಡ್ತೀವಿ. ಓಕೆ, ಅದು ಬಿಟ್ಟು ಬೇರೆ ಎನಿಥಿಂಗ್ ಮೇಜರ್ ಪಾರ್ಟ್ಸಿಗೆ ಮಾತ್ರ ಚಾರ್ಜಸ್ ಬರುತ್ತೆ. ಇಂಜಿನ್ ಆಯಿಲಿಂದ ಚಾರ್ಜಬಲ್, ಇಂಜಿನ್ ಆಯಿಲ್ ಎಲ್ಲ ಚಾರ್ಜಬಲ್. ಪಾಲಿಶ್ ಫ್ರೀ ಹಾಕ್ಬೋದು. ಓಕೆ ವೆಹಿಕಲ್ ಪಾಲಿಶ್ ಯಾರು ಆಗ್ತಿಲ್ಲ, ಪಾಲಿಶ್ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಶೋರೂಮ್ಗೆ ಚಾರ್ಜ್ ಮಾಡ್ತಾರೆ ಪಾಲಿಶಿಗೆ, ನೀವು ಪಾಲಿಶ್ ಫ್ರೀ ಕೊಡ್ತೀರಿ ಚಾರ್ಜ್ ಮಾಡ್ತಿದ್ದಾರೆ. ಹೌದೌದು, ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರೀ ಕೊಡ್ತೀವಿ. ಅದನ್ನೇ ಡಿಫ್ರೆನ್ಸ್ ಲೋಕಲ್ ಮೆಕ್ಯಾನಿಕ್ BSc ನಿಮಗೆ ಡಿಫ್ರೆನ್ಸ್ ಆಗ್ತದೆ. ನೀವು ಅಂದರೆ BSc ಅವ್ರದೇ ಬ್ರ್ಯಾಂಡಲ್ಲಿ ಆಗ್ತಾರೆ. BSc ಕೇಳಿದ್ದೀನಿ, ಅವ್ರದೇ ಇನ್ನೊಂದು ಪಾರ್ಟ್ಸ್ ಎಲ್ಲ ಇದೆ ಅಂತ ಹೇಳಿದೆ. ನಿಮ್ಮದು ಇನ್ನೊಂದು ಸ್ಪೇರ್ ಶಾಪ್ ಇದೆಯಾ? ಆ ಥರ ಸ್ಪಾಟ್ ಶಾಪ್ ಇದೆ ನಮ್ದು. ಏನಂದರೆ ಇವಾಗ ಒಂದೊಂದು ಬ್ರ್ಯಾಂಡ್, ಇವಾಗ ನಾವು ಇಲ್ಲಿ ವೆಹಿಕಲ್ಸ್ ಹೆಂಗೆ ಸೇಲ್ಸ್ ಮಾಡ್ತೀವೋ, ಈಗ ಒಂದೊಂದು ಬ್ರ್ಯಾಂಡ್ ಒಂದು ಶೋರೂಮಿಂದ ತರ್ತೀವಿ, ಅದೇ ಥರ ಶೋರೂಮ್ಸ್ ಎಲ್ಲ ಫಸ್ಟ್ ನಾವು ಟ್ರೈ ಮಾಡ್ತೀವಿ. ಸಿಕ್ಕಿಲ್ಲ ಅಂದರೆ ನಾವು ಬೇರೆ ಕಡೆ ಅದಕ್ಕೆ ಸಪ್ರೇಟ್ ಡೀಲರ್ಸ್ಗಳು ಇರ್ತಾರೆ. ಓಕೆ, ಗೊತ್ತಾ, ಮಾಮೂಲು ಆಟೋ ಸ್ಪೇರ್ ಶಾಪ್ ಇದೆ, ಆ ಥರ ಅಲ್ಲಿಗೆ ಹೋಗ್ಬಿಟ್ಟು ನಾವು ಜೆನ್ಯೂನ್ ಪಾರ್ಟ್ಸ್ ಟ್ರೈ ಮಾಡ್ತೀವಿ. DS ಇದೆ, DS ಪಕ್ಕನೇ ಇದೆ. ನೀವು ಅಲ್ಲೇ ಪಾರ್ಟ್ಸ್ ಪರ್ಚೇಸ್ ಮಾಡ್ತೀರಾ? ಹೋಂಡಾ ಮುಂದೆನೇ ಇದೆ,
ಹೋಂಡಾ ಇದೆ purchase ಮಾಡಿ. ಸಿಲಿಕಾನ್ ಒಂದು ಮುಂದೆನೇ ಇದೆ ಅಲ್ಲ ಯಾರು ಹತ್ತಿರ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ ಹೌದು, ಇಲ್ಲ ಅಂದ್ರೆ ಹೌದು. ಜೇಸರ್ ಹೋಗ್ತೀರಾ ಹೌದು. ಆಲ್ಮೋಸ್ಟ್ ಜೇಸರ್ ಸಿಕ್ಬರುತ್ತಲ್ಲ ಹೌದು ಸರ್ ಹೌದು ಇದೆಲ್ಲ ಕಂಪ್ನಿ ಫಿಟ್ ಆಯ್ತಾ ಇದು ಎಲ್ಲ ಕಂಪ್ನಿಯಿಂದಲೇ ಬಂದಿರೋದು ಹೊಸ ಗಾಡಿ ಎಲ್ಲ ಅಕ್ಸರಿ ಕಿಟ್ಟನ್ ಅಂದ್ರೆ ನೀವು ಅಕ್ಸರಿ ಸರ್ ಇದು ವೆಹಿಕಲ್ ನಾರ್ಮಲ್ ಬರೋದು ಹಾ. ಅಕ್ಸೆಸರೀಸ್ ಕಿಟ್ ಬಂದ್ಬಿಟ್ಟು ನಿಮಗೆ ಸೀಟ್ ಕವರ್ ಟ್ಯಾಂಕ್ ಕವರ್ Okay. ಇಂಡಿಕೇಟರ್ ಬಜರ್ ಓಕೆ ಬ್ರೇಕ್ ಪೆಡಲ್ ರಬ್ಬರ್ ಹ್ಯಾಂಡ್ ಗ್ರಿಪ್ಪರ್ ಇದೆಲ್ಲ ಎಷ್ಟಾಗುತ್ತೆ ಕಂಬೈನ್ ಅದೆಲ್ಲ ನಿಮಗೆ ಬೇರೆ ಕಡೆ ಆದ್ರೆ ಒಂದು 3000 ರುಪೀಸ್ ಸಮಥಿಂಗ್ ಹೇಳ್ತಾರೆ ಹಾ. ನಮ್ಮ ಹತ್ರ 1500 ಕಂಪ್ಲೀಟ್ ಕಿಟ್ ಹಾಕ್ಕೊಡ್ತೀವಿ ಈಚ್ ಬೈಕ್ ಡಿಫ್ರೆನ್ಸ್ ಇದೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಈ ಗಾಡಿ ಟೌನ್ ಬಂದಿತ್ತು ಆಗುತ್ತೆ 1500 ಸರ್ ಆಫ್ಟರ್ ಡಿಸ್ಕೌಂಟ್ ಇದಕ್ಕೆ ಟೌನ್ ಬಂದು ಆಗುತ್ತೆ ಇದಕ್ಕೆ ಬಂದ್ಬಿಟ್ಟು ಅಕ್ಸೆಸರೀಸ್ ಏನು ಬರಲ್ಲ Okay. ಹೆಲ್ಮೆಟ್ ಫ್ರೀ ಕೊಡ್ತೀವಿ ಫ್ರೀ ಆಗುತ್ತೆ ಇದಕ್ಕೆ ಅವ್ರಿಗೆ ಬಜರ್ ಬೇಕಂದ್ರೆ ಬಜರ್ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಡ್ತೀವಿ ಸೀಟ್ ಕವರ್ ಎಲ್ಲ ನಿಮಗೆ ಬರುತ್ತೆ ಒಂದು 1400-500 ರುಪೀಸ್ ಕಸ್ಟಮರ್ ಏನಾದ್ರು ಲೈಟ್ ಮೋಡಿಫಿಕೇಶನ್ ಇದೆ ನೀವು ಅದು ಮಾಡ್ತೀರಾ ಮಾಡ್ತೀವಿ. ಈಗ ಸ್ಟಾಕ್ ಇಲ್ಲಿ ವೈಟ್ ಬರುತ್ತೆ ಅದೇ ನೀವು ಜಾಸ್ತಿ ರೇಟ್ ಬೇಕು ಈಗ ವೈಟಲ್ಲಿ LED ಲೈಟ್ ಅದು ಅದನ್ನು ಹಾಕ್ಕೊಡ್ತೀವಿ ಹಾಕೋತೇವೆ ಬ್ಯಾಟ್ರಿ ಎಫೆಕ್ಟ್ ವಾರಂಟಿ ಎಫೆಕ್ಟ್ ಆಗುತ್ತೆ ಅದು ಸರಿ ಹೆಂಗಂದ್ರೆ ಈಗ ಅದಕ್ಕೆ ಎಕ್ಸ್ಟ್ರಾ ಸ್ವಿಚಸ್ ಕೊಡಬೇಕಾಗುತ್ತೆ ಹಾ. ಇನ್ ಕೇಸ್ ಬ್ಯಾಟ್ರಿ ಏನಾದ್ರು ಹೋಗುತ್ತೆ ಎಕ್ಸ್ಟ್ರಾ ಪವರ್ ಕೊಟ್ಟು ಹಾಕಿದ್ರೆ ಅಂದರೆ ಇದು ನಾರ್ಮಲ್ಗೆ ಹಾಕಲ್ಲ ನೀವು ನಾರ್ಮಲ್ಗೆ ಬಲ್ಬ್ ನಮಗೆ ಫಿಟ್ ಆಗುತ್ತೆ ಇದಕ್ಕೆ ನಾರ್ಮಲ್ ಬಲ್ಬ್ ಬಂದ್ಬಿಟ್ಟು ಮುಂದೆ ಹಾಕ್ತಿವಿ ಹಾಂ ನಾರ್ಮಲ್ ಬಲ್ಬ್ ಬಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಆಗ ಎಕ್ಸ್ಟ್ರಾ ಸ್ವಿಚಸ್ ಕೊಡಬೇಕು ಗೊತ್ತಾ ಹಾಂ ಆ ಸ್ವಿಚ್ ಕೊಟ್ಟರೆ ಸ್ವಲ್ಪ ಎಫೆಕ್ಟ್ ಆಗಲ್ಲ ಸೇಮ್ ಲೈಕ್ ಡೈರೆಕ್ಟ್ ಆಗಿ ಕೊಟ್ಟರೆ ಬ್ಯಾಟ್ರಿ ಎಫೆಕ್ಟ್ ಹೆಂಗೆ ಫಾರ್ವರ್ಡ್ ಹಾಕ್ತಿದ್ರೆ ಹಾಕ್ತಾರೆ ಹೌದು. ಫಾರ್ವರ್ಡ್ ಥರ ಫಿಕ್ಸ್ ಥರ ಆಗುತ್ತೆ ಅದು ವಾರಂಟಿ ಕಂಪ್ನಿ ವಾರಂಟಿ ಎಫೆಕ್ಟ್ ಆಗುತ್ತಾ ಹೌದು. ಬೈಕ್ ವಾರಂಟಿ ಎಫೆಕ್ಟ್ ಆಗುತ್ತೆ 100% ಎಫೆಕ್ಟ್ ಆಗೇ ಆಗುತ್ತೆ ಸರ್ ಹಾಂ ಹಾಂ ಈಗ ಯಾರೋ ಕಸಂಟ್ ಒಂದು ಈಗ ಬೈಕ್ ವಾರಂಟಿ ನಿಮ್ಮ ಸಂಬಂಧ ನೀವು ಆ ಶೋರೂಮ್ಗೆ ಹೋಗಿ ಕೊಡ್ತೀರಾ ವಾರಂಟಿಯಲ್ಲಿ ಸರ್ವಿಸಿಂಗ್ ಇಲ್ಲ ನಿಮ್ಮ ಸೊನ್ನೆ ಸರ್ವಿಸ್ ಮಾಡ್ತಾರೆ ಅದನ್ನ ಹೆಂಗಿದೆ ವರ್ಕ್ ಸರ್ ಈಗ ಫ್ರೀ ಸರ್ವಿಸಸ್ ನಾವೇ ಮಾಡ್ತಿದ್ದೀವಿ ಹಾ. ಮಾಡಿಬಿಟ್ಟು ಆ ಡೀಟೇಲ್ಸ್ನ ಮೈನ್ ಶೋರೂಮ್ ಕಳಿಸ್ತೀವಿ ಅವ್ರು ಎಂಟ್ರಿ ಮಾಡ್ಕೊಂತಾರೆ ಹಾಂ ಮೇಜೊಂದೇ ನೀವು ಅವ್ರು ಸರ್ವಿಸ್ ಕೊಟ್ಬಿಟ್ಟು ನೀವು ಅದೇ ತೊಗೊಂಬರ್ತೀರಾ ಆ ಥರ ಹೌದು ಹಾಂ ಅಲ್ಲಿ ಎಷ್ಟು ಬಿಲ್ ಆಯ್ತು ಅಷ್ಟು ಬಿಲ್ ನೀವು ಹಾಕ್ತೀರಾ ಆಗ್ತಾನೆ ಅಷ್ಟೇ ಅಷ್ಟೇ ಸರ್. ಹಾಂ ಅವ್ರು ಎಷ್ಟು ಆಗ್ತಾರೆ ಅಷ್ಟೇ ಆಗ್ತೀವಿ ಫ್ರೀ ಸರ್ವಿಸ್ ಅದು ಬೇರೆದಾಗ ಜಾಸ್ತಿ ಕಮಿಷನ್ ಒಂದು ಹಾಕ್ತಾರೆ ಬೇರೆ ಶೋರೂಮ್ ಸರ್ ನೀವು ಹಂಗೆ ಮಾಡಲ್ಲ ಅಂತ ಇಲ್ಲ ಸರ್. ಅದಾದ್ಮೇಲೆ ಎಷ್ಟು ಇದಾರು ಕೊಡ್ತೀರಾ ನೀವು ನಾರ್ಮಲಿ ಮೇಂಟೈನ್ ಎಷ್ಟು ಕೊಡ್ತಾರೋ ಅಷ್ಟೇ ಹಾ. ಟಿ ವಿ ಎಸ್ ಅವರು 3 to 4 ಸರ್ವಿಸಸ್ ಫ್ರೀ ಕೊಡ್ತಾರೆ ಹಾ. ಅಷ್ಟೇ ಕೊಡ್ತೀವಿ ನಾವು Okay. ಅವ್ರು ಎಷ್ಟು ಮಾಡ್ತಾರೋ ಅಷ್ಟೇ ನಾವು ಮಾಡೋದು ಹಾಂ ಗಾಡಿ ಟೋಟಲ್ ಬರೀ ಹೆಲ್ಮೆಟ್ ಒಂದು ಫ್ರೀ ಕೊಡ್ತೀರಾ ಅಷ್ಟೇ ಹೆಲ್ಮೆಟ್ ಒಂದು ಫ್ರೀ ಕೊಡ್ತೀವಿ ಹಾಂ ಅಕ್ಸೆಸರೀಸ್ 50% ಡಿಸ್ಕೌಂಟ್ ಹಾಂ ಅಷ್ಟೇ ಎಕ್ಸರೀಸ್ ಕಿಟ್ಗೆ ಅದು ಚಾರ್ಜ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ರೆಸ್ಪಾನ್ಸ್ ಕರೆಕ್ಟ್ ಆಗಿರಬೇಕು ಹಾಂ ಹಾಂ ಕಸ್ಟಮರ್ ಸೇಲ್ ಈಗ ಮಾಡ್ತೀವಿ ಒಂದು ವೆಹಿಕಲ್ ಅಂದ್ರೆ ಹಾ. ಮತ್ತೆ ರಿಪೀಟೆಡ್ ಅವ್ರ ಕಸ್ಟಮರ್ ನಮಗೆ ಏನೋ ಪ್ರಾಬ್ಲಮ್ ಇರುತ್ತೆ ಹಾ. ನಂಬರ್ ಪ್ಲೇಟ್ RC ಗಾಡಿಲ್ಲ ಏನೋ ವೆಹಿಕಲ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಹಾಂ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ ಹಾಂ ಮೇನ್ ಅದೇ ನಮ್ಗೆ ಅದರಲ್ಲೇ ನೀವೇ ಮಾಡ್ಕೊಡ್ತೀರಲ್ಲ ಏಟು ಝಡ್ ಎಲ್ಲ ಹಾ. RC ಕಡೆ ಒಂದು ಮಾತ್ರ ಪಾಸಿಟಿವ್ ಹೋಗ್ತಿದೆ ಹಾಂ ಗೊತ್ತಾ ಬೇರೆದೆಲ್ಲ ಇಲ್ಲಿಗೆ ಹಾಂ ಈಗ ಬೇರೆ ಚೊಳಗೆ ಕೇಳಿದೆ ವೆಹಿಕಲ್ಸಲ್ಲಿ ಆ ಥರ ಇವಿ ವೆಹಿಕಲ್ಸ್ ಫಸ್ಟ್ ನಾವು ಈಗ TVS iQube ಚೆನ್ನಾಗಿದೆ ಹಾ. ಬಜಾಜ್ ಚೇತಕ್ ಅವೆರಡು ಹಾ. ನೋಟಿಸ್ ಮಾಡ್ತೀವಿ ಅಷ್ಟೇ ಹಾ. ಬೇರೆ ಹಾ. ಯಾವುದಕ್ಕೂ ನಾವು ಹಾ. ಜಾಸ್ತಿ ತಲೆ ಕೆಡಿಸ್ಕೊಂಡು ಆ ಥರ ಬೇರೆ ಚೊಳ್ಳೆನೇ ಆ ಥರ ಅವ್ರು ಕೇಳ್ದಂತೆ ಆ ಥರ ಕ್ಲೋಸ್ ಮಾಡ್ಕೊತಿಲ್ಲ ಶೋರೂಮ್ ಅಂತ ಅವನೊಂದು ಕಂಪ್ನಿ ನಾವು ಮಾಡಲ್ಲ ಅವ್ರು ಬೇರೆ ಚೊಲ್ ಕೇಳಿದ್ರು ಪಕ್ಕನ ಶೋರಿಂದ ಅವ್ರು ಮಾಡಲ್ಲ ಅಂತಂದ ಆ ಥರ ಅವ್ರು ಕೇಳ್ದಂತೆ ಶೋರೂಮ್ ಅವರು ಕೊಟ್ಟಲ್ಲ iQube ಮಾಡ್ತೀವಿ ಹಾಂ ಚೇತಕ್ ಮಾಡ್ತೀವಿ ಹಾಂ ಅಷ್ಟೇನಾ ಓಲಾನೋ ಸಿಕ್ತಿದ್ದು ಈಗ ನಾವು ಅದನ್ನೆಲ್ಲ ಎಲೆಕ್ಟ್ರಿಕ್ ಜಾಸ್ತಿ ನಾವು ಗೊತ್ತಾ ಇದು ಮಾಡಕ್ ಹೋಗ್ತಿಲ್ಲ ತುಂಬ ರಿವ್ಯೂ ಚೆನ್ನಾಗಿಲ್ಲ ಓಲಾ ಹೌದು, ಹೌದು. ಎಸ್1 ಪ್ರೋ ಹೌದು. ಅದಕ್ಕೆ ನೀವು ಇಟ್ಟಿಲ್ಲ ಅದಕ್ಕೆ ಹೌದು. ಬರೀ ಯಾವ್ದು ಚೆನ್ನಾಗಿದೆ ಇವಾಗ ಅಷ್ಟೇ ಅಷ್ಟೇ ಸರ್ ಪೆಟ್ರೋಲ್ ವೆಹಿಕಲ್ಸ್ ಚೆನ್ನಾಗಿ ಮೂವಿಂಗ್ ಇದೆ ಅದನ್ನ ಈ ವೆಹಿಕಲ್ ಎಷ್ಟಿದೆ ಸರ್ವಿಸ್ ಪ್ಯಾಕೇಜ್ ಇದೆ ಏನ್ ಸರ್? ಈ EV ವೆಹಿಕಲ್ service ಮಾಡಲ್ಲ ಸರ್. ಈ ಮಾಡಲ್ಲ EV ಮಾಡಲ್ಲ ನೀವು ಬರೀ ಸೇಲ್ ಮಾಡ್ತೀರಾ ಅಷ್ಟೇ ಸೇಲ್ ಅಷ್ಟೇ ಹಾಂ ಪೆಟ್ರೋಲ್ ಬೈಕ್ ಅಷ್ಟೇ ಸರ್ವಿಸ್ ಮಾಡ್ತೀರಾ ಪೆಟ್ರೋಲ್ ಗಾಡಿ ಮತ್ತೆ ಎಲ್ಲ ಸೂಪರ್ service ಬೈಕ್ ಸರ್ವಿಸ್ ಮಾಡ್ತೀರಾ ಮಾಡ್ತೀವಿ. ಸೂಪರ್ ಬೈಕ್ಸಲ್ಲಿ ಎಲ್ಲ ಸರ್ವಿಸ್ ಮಾಡ್ತೀರಾ ಸರ್ ಡಿಪೆಂಡ್ಸ್ ಅಪಾನ್ ಇವಾಗ ಸರ್ವಿಸ್ ಹೆಂಗಂದ್ರೆ ನೀವು ಯಾವುದೇ 2 wheeler ಪೆಟ್ರೋಲ್ ಗಾಡಿ ಬಂದ್ರೆ ನಾವು ಮಾಡ್ಕೊಡ್ತೀವಿ ಸೂಪರ್ ಬೈಕಲ್ಲಿ ಈಗ ಎಲ್ಲ ಬಂದು ಮಾತ್ರ ಪೆಟ್ರೋಲ್ ಬ್ರ್ಯಾಂಡ್ ಇದೆ ಆ ಥರ ಇದೆ ಸರ್ ಆ ಥರ ಇಲ್ಲ Super ಸರ್. bike ಎಲ್ಲನೂ ಮಾಡ್ತೀವಿ ಎಲ್ಲ ಗಾಡಿನೂ ಮಾಡ್ತೀವಿ ಹೈಯಬ್ಬದ ಜೊತೆ ತನ್ನಾರು ಅದೆಲ್ಲ ಅದನ್ನೆಲ್ಲ ಸರ್ ಈಗ ಆ ಗಾಡಿಗಳೆಲ್ಲ ಬಂದ್ಬಿಟ್ಟು ಹೆಂಗಂದ್ರೆ ಕಸ್ಟಮರ್ಸ್ ಮೈನ್ ಡೀಲರ್ಗೆ ಹೋಗ್ತಾರೆ Okay. ಜೆನ್ಯೂನ್ ಪಾರ್ಟ್ಸ್ ಅಲ್ಲೇ ಸಿಗೋದು ಕೆಲವೊಂದು ಸೂಪರ್ ಬೈಕ್ ಸಿಗೋ ಸ್ಪೇರ್ ಪಾರ್ಟ್ಸ್ ಸಿಗೋ ಸ್ವಲ್ಪ ಕಷ್ಟ Okay, okay. ನಾರ್ಮಲ್ 1000 ಈಗ 500 cc ಈಗ ಬೆನಲ್ಲಿ ಇರುತ್ತೆ ನಾರ್ಮಲ್ ನಾರ್ಮಲ್ ಗಾಡಿಗಳು ಮಾಡ್ಕೊಡ್ತೀವಿ ಹೈ ಅಂಡ್ ಹೈ ಬ್ರ್ಯಾಂಡ್ ಗಾಡಿಗಳು ಬಂದ್ಬಿಟ್ಟು ಟೋಟಲ್ ಮೇಲೆ ಮಾಡಲ್ಲ ನೀವು ಇಲ್ಲ ಇಲ್ಲ ಬಿಲ ಟೋಟಲ್ ಮಾಡ್ತೀರಾ Bila ಅದಕ್ಕೆ ಜಿಕ್ಸರ್ 850 ಅದೆಲ್ಲ 950 ಆ ಥರ ಅದೆಲ್ಲ ಮಾಡ್ತೀವಿ. KTM 390 ಮಾಡ್ತೀವಿ ಸರ್. ಅದೆಲ್ಲ 390 ಮಾಡ್ತೀರಾ ಎಲ್ಲ ಮಾಡ್ತೀವಿ. ಆ ಥರ ಬಿಸ್ನೆಸ್ ಬೈಕ್ ಮಾಡ್ತೀರಾ ಮಾಡ್ತೀವಿ. ಅಷ್ಟೇ ತುಂಬಾ ಹೈ ಬಂದ್ಬಿಟ್ಟು ಅವರು ಕಸ್ಟಮರ್ಸ್ ಬಂದು ಏನ್ ನೋಡ್ತಾರಂದ್ರೆ ಸ್ಪೇರ್ ಪಾರ್ಟ್ಸ್ ಅದೆಲ್ಲ ಎಲ್ಲಿ ಜೆನ್ಯೂನ್ ಆಗಿರುತ್ತೆ ಅದು ನೋಡ್ತಾರೆ ಅವ್ರು ಬರೀ ಬ್ರ್ಯಾಂಡ್ ನೋಡ್ತಾರೆ ಬೈಸಿಕಲ್ಲಿ ಹೌದು. ಬ್ರ್ಯಾಂಡ್ ಕಡೆ ಹೋಗ್ತಾರೆ ಹೌದು. ಅವ್ರು ಶೋರೂಮ್ ಕಡೆ ಕೊಡ್ತಾರೆ ಹೌದು. ಶೋರೂಮ್ ಕಡೆ ಕೊಡ್ತಾರೆ ಹೌದು, ಹೌದು. ನಿಮ್ಟ ಬರಲ್ಲ ಅವರು ಹೌದು ಅದಕ್ಕೆ ಈಗ ಜೆನ್ಯೂನ್ ಪಾರ್ಟ್ಸ್ ಅಲ್ಲಿ ಇಮಿಡಿಯೇಟ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ ಅದ್ರ ಟೈಮ್ ನಡೆಯುತ್ತೆ ಡಿಸ್ಕ್ ಪ್ಯಾಡಿಗೆ ಬೆನಲ್ಲಿ ಇದೆ ಡಿಸ್ಕ್ ಪ್ಯಾಡ್ 800-900 ರುಪೀಸ್ ಬರುತ್ತೆ ಸಮಟೈಮ್ಸ್ ಸ್ಟಾಕ್ ಸಿಗಲ್ಲ ಗಾಡಿ ಸ್ಟಾಕ್ಸ್ ನಮಗೆ ಒಂದೊಂದು ದಿನ 2 ದಿನ ಬೇಕು ತರಿಸ್ಕೊಡಕ್ಕೆ ಹಾಂ ಅದಕ್ಕೆ ನಮ್ದೇ ಸ್ವಲ್ಪ ಅದು ಜಾಸ್ತಿ ನೋಟಿಸ್ ಮಾಡಕ್ ಹೋಗಲ್ಲ ನಾವು. ಹಾಂ ಅಂಡ್ ಸಂಬಂಧಿಸಿಕೆ ಟೂಲ್ಸ್ ಡಿಫ್ರೆಂಟ್ ಇದೆ ಅಂತ ಕೇಳ್ಬತ್ತೆ ನಾನು ಟೂಲ್ಸನ್ನು 390 ಟೂಲ್ ಡಿಫ್ರೆಂಟ್ ಕಲ್ಪಿಸುತ್ತೆ ಟೂಲ್ಸ್ ನಾವು ಬೇರೆ ಅದಕ್ಕೆ ಟೂಲ್ಸ್ ಹೌದು. ಗೊತ್ತಾಗಲ್ಲ ಅದಕ್ಕೆ ಎಲ್ಲ ಮತ್ತೆ ಮಾರಲ್ಲ ಹೌದು, ಹೌದು, ಹೌದು. ರೋಡ್ಸ್ ಅಂಡ್ ಮೆಕ್ಸ್ ಯಾರು ಮುಟ್ಟಲ್ಲ 390 ಇಲ್ಲ ಬಿಕಾಸ್ ಟೂಲ್ ಡಿಫ್ರೆಂಟ್ ಇದೆ Correct. ಅಂತ ನಾನು ಕೇಳಿದ್ದೇನೆ ಹೌದು ಹೌದು ಈಗ ಎಂಜಿನ್ ಬಿಚ್ಚಕ್ಕೆ ಟೂಲ್ಸ್ ಇದು ಅದು ಫಿಟ್ ಆಗಲ್ಲ ಅಂತ ನಾನು ಕೇಳಿದ್ದೆ ಅದಕ್ಕೆ ನೀನು ಅವ್ರು ಒಲಿ ಫ್ಯೂ ಇರಬೇಕಾಗ್ತದೆ ಬಂದಿರಲ್ಲ ಅನ್ಕೊಳ್ತೇನೆ ಎಕ್ಸ್ಪೀರಿಯನ್ಸ್ ಕೇಳಿದ್ದೇನೆ ಅಂತ ಬಿಚ್ಚೋರೆ
ಹೌದು ಸರ್. ಇಲ್ಲ ಶೋರೂಮ್ ಕೊಟ್ಬಿಡ್ತಾರೆ ಹೌದು ಹೌದು ಮೇನ್ ರೀಸನ್ ಅದಕ್ಕೆ ಈಗ ಏನೋ ಪ್ರಾಬ್ಲಮ್ ಆಯ್ತು ಅದಕ್ಕೋಸ್ಕರ ಹೈಯರ್ ಬ್ರ್ಯಾಂಡ್ಸ್ ಎಲ್ಲ ಮಾಡೋದು ಮಿಡ್ ರೇಂಜ್ ಮಾಡ್ತೀವಿ. ಈಗ KTM ಶೋರೂಮ್ಸ್ ಮೇಲೆ ಕಂಪೇರ್ ಮಾಡ್ತಾರೆ KTM ಅಲ್ಲಿ ಸರಿಯಾಗಿ ಕಸ್ಟಮರ್ನ ಸರ್ಟಿಫೈ ಮಾಡೋಲ್ಲ ಅಂತ ಕೇಳ್ಬತ್ತೆ KTM ಬಂಚೋಡಿ ಶೋರೂಮ್ ಅವರು ಕಸ್ಟಮರ್ ಆಯ್ನ ಬೈತಾರೆ ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಲ್ಲ ಅಂತ KTM ಬಂಚೋಗಿ ಅವರು ಆತ ಗಾದಿಗೆ ನೀವು ಅವರಿಗೆ ಸಜೆಷನ್ ಕೊಡ್ತೀರಾ ಆತ ಗಾದಿಸ್ತೆ ನೀವು? ಇಲ್ಲ ಸರ್ ಆ ಥರ ಏನಿಲ್ಲ. ನಾರ್ಮಲ್ ಈಗ ಕಸ್ಟಮರ್ಸಿಗೆ ಒಂದೊಂದು ಅಲ್ಲಿಗೆ ಇಷ್ಟ ಆದರೂ ಅಲ್ಲೇ ತಗೊಂಡೋಗ್ಬಿಡ್ತಾರೆ. ನಮ್ಮ ಹತ್ರ ನಮಗೆ ಗೊತ್ತಿರೋರಲ್ಲಿ ಒಂದ್ಸರಿ ಚೆನ್ನಾಗಿ ಮಾಡಿದೀನಿ ಅಂತ ಅವ್ರು ಸರ್ಟಿಫಿಕೇಟ್ ಮತ್ತೆ ತರ್ತಾರೆ ಆ ಥರ. ಆಯಿತು, ಥ್ಯಾಂಕ್ ಯು.